ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ತುಮಕೂರಿನ ದಲಿತರ ಸ್ಮಶಾನವನ್ನೇ ಒತ್ತುವರಿ ಮಾಡಲಾಯ್ತಾ? ಬಿಜೆಪಿ ಮುಖಂಡ ರಿಯಲ್ ಎಸ್ಟೇಟ್ ಉದ್ಯಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಲಿತರ ಸ್ಮಶಾನ ಒತ್ತುವರಿ ಹಾಗೂ ಸಮಾಧಿ ಧ್ವಂಸ ಮಾಡಿರುವಂತ ಆರೋಪ ಕೂಡ ಇದೆ. ಹೀಗಾಗಿ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಉದ್ಯಮಿ ವಿರುದ್ಧ ತುಮಕೂರು ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನ್ಯಾಯಕ್ಕಾಗಿ ಎನ್ಆರ್ ಕಾಲೋನಿ, ಅಂಬೇಡ್ಕರ್ ನಗರ, ನಿರ್ಮಾಣಿ ಲೇಔಟ್ ನಿವಾಸಿಗಳು ಉದ್ಯಮಿ ವಿರುದ್ಧ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ಜಾಗ ಸ್ವಚ್ಛಗೊಳಿಸುವ ನೆಪದಲ್ಲಿ ಪೂರ್ವಜರ ಸಮಾಧಿ ಧ್ವಂಸ ಮಾಡಲಾಗಿದೆ. ತುಮಕೂರು ಎಸಿ ನಾಯ್ದ ಜಂಜಂ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ, ಮನವಿ ಪತ್ರ ಸಲ್ಲಿಕೆಯೂ ಆಗಿದೆ. ಇನ್ನು ತುಮಕೂರಿನ ದಲಿತರ ಸ್ಮಶಾನವನ್ನೇ ಒತ್ತುವರಿ ಮಾಡಿಬಿಟ್ರ ಬಿಜೆಪಿ ಮುಖಂಡ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ. ಈಗ ಸದ್ಯಕ್ಕೆ ಎಫ್ಐಆರ್ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅಲ್ಲಿರುವಂತಹ ಸ್ಥಳೀಯರು ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿರೋದು. ಸ್ಮಶಾನದ ಜಾಗಕ್ಕಾಗಿ ತುಮಕೂರಿನಲ್ಲಿ ಬೃಹತ್ ಹೋರಾಟ. ಸರ್ವೆ ನಂಬರ್ 299/1 ಹರಿಜನ ಸ್ಮಶಾನದ ಭೂಮಿ ಉಳಿಸಿ ಅಂತ ಆಗ್ರಹ. ಸ್ಮಶಾನದ ಜಾಗ ಅಕ್ರಮವಾಗಿ ಪರಭಾರೆ ಮಾಡಿರೋದನ್ನ ಖಂಡಿಸಿ ಹೋರಾಟಕ್ಕಿಳಿದಿದ್ದಾರೆ. ತಮ್ಮ ಪೂರ್ವಜರ ಸಮಾಧಿಗಳನ್ನ ನೆಲಸಮಗೊಳಿಸಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಅಸ್ಥಿ ಪಂಜರಗಳನ್ನ ಅಕ್ರಮವಾಗಿ ಸ್ಥಳಾಂತರ ಮಾಡಲಾಗಿದೆ ಅಂತ ಕೂಡ ಆರೋಪ ಕೇಳಿಬಂದಿದೆ. ಇನ್ನು 100 ವರ್ಷಗಳಷ್ಟು ಹಳೆಯ ಬೃಹತ್ ಮರಗಳನ್ನ ಕಡಿದು ಸಾಕ್ಷ್ಯ ನಾಶ ಮಾಡಿದ್ದಾರೆ. ಸ್ಮಶಾನಕ್ಕೆ ಮೀಸಲಾದ ಜಾಗದಲ್ಲಿ ಅಕ್ರಮವಾಗಿ ಲೇಔಟ್ ನಿರ್ಮಾಣದ ಆರೋಪ ಇಲ್ಲಿ ಕೇಳಿಬಂದಿದೆ. ಈಗಾಗಲೇ 4 ವಿರುದ್ಧ ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಕ್ರಮವಾಗಿ ಸೃಷ್ಟಿಸಿರುವ ದಾಖಲೆಗಳನ್ನ ರದ್ದುಪಡಿಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಸ್ಮಶಾನದ ಜಾಗವನ್ನ ದಲಿತ ಸಮುದಾಯದ ಬಳಕೆಗೆ ಉಳಿಸಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ತುಮಕೂರು ನಗರದ 19 ಮತ್ತು 20ನೇ ವಾರ್ಡಿನ ನಿವಾಸಿಗಳು ಹೋರಾಟ ಮಾಡ್ತಿದ್ದಾರೆ. ಅಕ್ರಮದ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅನ್ನುವಂತ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ನಾವು ತುಮಕೂರು ನಗರದ 20ನೇ ವಾರ್ಡು ಮತ್ತು 19ನೇ ವಾರ್ಡು ಎನ್ಆರ್ ಕಾಲೋನಿ ಮತ್ತು ಅಂಬೇಡ್ಕರ್ ನಗರ ಹಾಗೂ ನಿರ್ವಾಣಿ ಲೇಔಟ್ ಏನು ಈ ಭಾಗದ ದಲಿತ ಜನಸಂಖ್ಯೆ ಇರತಕ್ಕಂಥ ಸುಮಾರು ಈ ತುಮಕೂರು ನಗರದಲ್ಲಿ ಒಂದೇ ಜಾಗದಲ್ಲಿ ಸುಮಾರು 15,000 ಜನಸಂಖ್ಯೆ ಉಳ್ಳಂಥ ನಾವು ಇವತ್ತು ನಮ್ಮ ಸ್ಮಶಾನದ ಭೂಮಿಯನ್ನು ಅನಧಿಕೃತ ಪ್ರವೇಶ ಮಾಡಿ ಒತ್ತುವರಿಯನ್ನು ಮಾಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತಂದಿರತಕ್ಕಂಥವ್ರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಪ್ರತಿಭಟನೆ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸಮುದಾಯಕ್ಕೆ ಸೇರಿದಂತಹ ಒಂದು ಸ್ಮಶಾನದ ಜಾಗವನ್ನು ಯಾರೋ ಒಬ್ಬರು ಪ್ರಭಾವಿ ವ್ಯಕ್ತಿಗಳು ಭೂ ಕಬಳಿಕೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ. ಮತ್ತು ಸಾಕಷ್ಟು ಸುಮಾರು ಒಂದು 100 ಗುಂಡಿಗಳನ್ನ ತೆರವುಗೊಳಿಸಿ ಅಲ್ಲಿ ಇದ್ದಂಥ ಗೋರಿಗಳನ್ನ ಸಮಾಧಿಗಳನ್ನ ನಿರ್ಮೂಲನೆ ಮಾಡಿ ನಮ್ಮ ಭಾವನೆಗಳಿಗೆ ಧಕ್ಕೆಯನ್ನು ತಂದಿರತಕ್ಕಂಥ ವ್ಯಕ್ತಿಗಳಾದಂಥ ನಮ್ಮ ಆಗ್ರಹ ಇಷ್ಟೇ. ದಯಮಾಡಿ ನೀವೇನಾದರೂ ಈ ಜಿಲ್ಲಾಡಳಿತ ಜೀವಂತವಾಗಿದ್ದರೆ ದಲಿತರಿಗೆ ಏನಾದರೂ ನ್ಯಾಯ ಕೊಡೋದೇ ಆದರೆ ದಯಮಾಡಿ ಈ ಕೂಡಲೇ ಆ 4 ರಾತ್ರಿ ಬಂದ್ಬಿಟ್ಟು ಮರಗಳು ಕಡಿದ್ಬಿಟ್ಟು ಯಾವುದೇ ಪರ್ಮಿಷನ್ ಇಲ್ಲದೆ ಮರ ಕಡಿತಾರೆ. ಜೊತೆಗೆ ನಮ್ದು ಏನು ಸ್ಮಶಾನದ್ದು ಒಂದು ಅಷ್ಟು 8-10 ಒಂದು 15 ಅಂದ್ಕೊಂಬಿಡ ಇನ್ನೂ ಜಾಸ್ತಿನೇ ಇರಬೇಕು, ನಮಗೆ ಗೊತ್ತಿಲ್ಲ. ಏನು ಬಾರ್ಡ್ರಲ್ಲಿ ನಾವು ಉತ್ತರದ ಕಡೆ ಊಣಿರ್ತೀವೋ ಅವನ್ನೆಲ್ಲವು ತೆಗೆದು ಕಿತ್ತಾಕಿ ಮರಗಳನ್ನ ಹೆಂಗೆ ಕಟ್ ಮಾಡಿ ಸಾಗಿಸ್ತಾನೋ ಮಾಹಿತಿ ಇಲ್ಲದೆ ಸೇಮ್ ಅದೇ ಥರ ಅದೇ ಇದರಲ್ಲಿ ಟ್ರ್ಯಾಕ್ಟ್ರುಗಳಲ್ಲಿ ಮಾಡ್ತಾರೋ ಏನು ಮಾಡ್ತಾರೋ ರಾತ್ರಿ ಸಾಗಿಸ್ಬಿಡ್ತಾರೆ. ನಮ್ಮ ಪೂರ್ವಜರದ್ದು ಪೂಜೆ ಮಾಡ್ಕೊಂಡು ಬರ್ತಿದ್ದ ಜಾಗದ್ದು ಧಾರ್ಮಿಕ ಇದಕ್ಕೆ ನಮಗೆ ಧಕ್ಕೆ ಮಾಡಿದ್ದಾರೆ. ಅವ್ರ ಫ್ಯಾಮಿಲಿ ಇವತ್ತು ನೊಂದ್ಕೊಂಡು ಭಾಳ ಕಷ್ಟಪಡ್ತಾವ್ರೆ. ನಾವು ಕೇಳ್ಕೊಳೋದು ಏನಂದರೆ ಭಿಕ್ಷೆ ಕೊಡೋದು ಬೇಡ. ಏನು ಆ ಕಾರ್ಬಂದಲ್ಲಿ 65-66ನೇ ಇಸ್ವಿಲೇ ಖರಾಬ್ ಆಗಿದೆಯೋ ಅವರು ಸರ್ವೆ ಇಲಾಖೆಯವರು ಮತ್ತು ತಹಸೀಲ್ದಾರ್ ಇಲಾಖೆಯವರು ಮಾಡಿರೋ ಅಂಥ ದೊಡ್ಡ ಮಿಸ್ಟೇಕಿಂದ ಇವತ್ತು ನಮ್ಮ ಎನ್ಆರ್ ಕಾಲೋನಿ ಸಂಜೀವಯ್ಯಂದು ಪ್ರಾಪರ್ಟಿಲಿ 4 ಎಕರೆ 35 ಗುಂಟೆನ ಕಬ್ಜಾ ಮಾಡಿ